ಎಲ್ಲರಿಗೂ ನಮಸ್ಕಾರ. ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕೆಯೋಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ. ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಂಕುಲ್ ಸಾರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ. ಇದು ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ, ನಮ್ಮ ಮಹೇಶ್ ಅವರು ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ, ಸಾಗುತ್ತಾ ದೂರ ದೂರ ಅಂತ ಹೇಳ್ಬಿಟ್ಟು. ಈ ಡೈರೆಕ್ಟರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ. ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ತುಂಬ ಅಪರೂಪ. ಒಂದು ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದು ಸಲ ಕೆಲಸ ಮಾಡೋದು ಆ್ಯಕ್ಟ್ರ್ ಜೊತೆಗೆ ತುಂಬ ಅಪರೂಪ. ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು, ಅಥವಾ ಆ ಕೆಲಸದ ಮೇಲೆ ಹಸಿವಿರ್ಬೋದು. ಡೈರೆಕ್ಟ್ರ್ ಹಾಗೆ ಪ್ರೊಡ್ಯೂಸರ್ ಇವ್ರ ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ದು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ. ಒಳ್ಳೆಯದಾಗಲಿ. ವರ್ಧನ್ ಅವರಿದ್ದಾರೆ, ನಾನಿದ್ದೀನಿ, ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ. ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇದು ಅವ್ರ 3ನೇ ಮೂವಿ. ಒಳ್ಳೆಯದಾಗಲಿ. ಇನ್ನು ಜಾಲಿ ಅವರಿದ್ದಾರೆ, ಇವರು ಇದ್ದ ಮೇಲೆ ಇಡೀ ಟೀಮ್ಗೆ ಜಾಲಿ ಆಗಿರುತ್ತೆ. ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ, ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ. ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ. ಕನ್ನಡದಲ್ಲಿ ಇದು ನನ್ನ 3rd ಪ್ರಾಜೆಕ್ಟ್. ಅಕುಲ್ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ. ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಈ ಬೈರ ಸಿನಿಮಾ ಆ್ಯಕ್ಚುಲಿ ಖುಷಿ ಕನಸು ಕ್ರಿಯೇಷನ್ಸಲ್ಲಿ ಆ ಪ್ರೊಡ್ಯೂಸರ್ಗೆ 2ನೇ ಸಿನಿಮಾ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಫಸ್ಟು. ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ, ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ 2ನೇ ಸಿನಿಮಾ ಮಾಡೋದೇ ಒಂದು ಮಿರಾಕಲ್ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ಸ್. ಯಾಕೆಂದರೆ ಅವ್ರು ಪ್ರಾಮಿಸ್ ಮಾಡಿದ್ರು ನನಗೆ ಆ ಸಿನಿಮಾ. ಲಾಕ್ಡೌನಿಂದ ಆ್ಯಕ್ಚುಲಿ 2 ವೀಕ್ಸ್ 3 ವೀಕ್ಸ್ ಅಷ್ಟೇ ಹೋಗಿದ್ದ ಸಿನಿಮಾ. ಪ್ರಾಮಿಸ್ ಮಾಡಿದ್ರು ಅವತ್ತು, ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ, ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದರು. ಸೊ ಒಂದು 4-5 ಇಯರ್ಸ್ ವೆಯ್ಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ, ಸರ್ ಈ ಥರ ಇದೆ ಅಂತ, ಮಾಡೋಣ ಹೋಗಿ ಅಂತ ಕಳಿಸಿದ್ರು. ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸತಿ ಸ್ಟೋರಿ ಅವ್ರಿಗೆ ಹೇಳಿದ ಮೇಲೆ ತುಂಬ ಖುಷಿಪಟ್ಟರು. ಸೊ ಅದು ಇಲ್ಲಿವರೆಗೂ ತೊಗೊಂಬಂತು ಸರ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್, ಮಾಸ್, ಲವ್ ಇದೆ, ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ. ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಸರ್. ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ. ನನಗೆ ಯಾವಾಗಲೂ ನಾನು ಹೇಳ್ತೀನಿ, ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ದರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮಹೇಶಿಗೆ ಹೇಳ್ತಾ ಇದ್ದೆ, ಅಕ್ಕುಲಿಗೆ. ಸೊ ಆ ರೀಸನ್ಗೆ ನಾನು ಮತ್ತೆ ಸೇಮ್ ಸಾಗುತ್ತಾ ದೂರ ನಾನು ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲುವಾಗಿ. ಸೊ ಅದೇ ಇದರಲ್ಲಿ ಇದು ಮಾಡ್ತಾ ಇರೋದು. ಸೊ ನಾನು ಫಿಲ್ಮ್ ಲ್ಯಾಂಡಿಂದ ಬಂದವನಲ್ಲ, ಅದರ್ ಬಿಸ್ನೆಸ್ ಇದೆ. ಬಟ್ ಡ್ಯೂ ಟು ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾಯಿದ್ದೆ. ಡೈರೆಕ್ಟರ್ ಅವ್ರು ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬ ನಾವಿಬ್ಬರು ಜೊತೆಲೇ ಇದ್ದಾಗ ಒಂದು ಕತೆನ ನರೇಟ್ ಮಾಡಿದ್ದು. ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫರ್ ಕೆಲಸ ಮಾಡ್ಕೊಂಡಿದ್ರು. ಲಾಸ್ಟ್ ಆ್ಯಕ್ಚುಲಿ ಅವ್ರದ್ದೊಂದು ಸತಿ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು, ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ. ಬಟ್ ಈ ಸತಿ ಕೆಲಸ ಮಾಡ್ತೀನಿ, ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಒಳ್ಳೆ ಟೆಕ್ನಿಷಿಯನ್ನು, ಖಂಡಿತವಾಗ್ಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರೋ ನಂಬಿಕೆ ನನಗೂ ಇದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಾಲಿ ಜಾಕ್ ಮಾತಾಡೋದು. ನನ್ನ ಫಸ್ಟು ನಮ್ಮ ಅಕುಲ್ ಸರ್ ಮೀಟ್ ಮಾಡಿ ಈ ಥರ ಬೈರ ಪಿಕ್ಚರ್ ಮಾಡ್ತಾಯಿದ್ದೀವಿ, ನಮ್ಮ ಜೊತೇಲಿ ಮಾಡ್ಬೇಕಂತ ಕೇಳ್ಕೊಂಡ್ರು. ನನಗೂ ಖುಷಿ ಆಯಿತು. ಅವ್ರು ಹೇಳಿದಂತ ನನಗಂತ ಸ್ಪೆಷಲಾಗಿ ನನಗಂತ ಒಂದು ಕಾನ್ಸೆಪ್ಟ್ ಇಕ್ಕಿ ಮಾಡಿದ್ದೀನಿ ಜಾಕ್ ಅವರೇ, ನೀವು ಬಂದು ಮಾಡಬೇಕಂತ ಹೇಳಿದ್ರು. ಖುಷಿ ಆಯಿತು. ಅದೇ ಥರ